ಪಶ್ಚಿಮ ಘಟ್ಟದಲ್ಲೂ ಕೂಡ ನಿರಂತರವಾಗಿ ಮಳೆ ಆಗ್ತಾ ಇರೋದ್ರಿಂದ ಆ ಭಾಗದ ನದಿಗಳಿಗೆ ಜೀವಕಳೆ ಬಂದಿದೆ. ನದಿ ಹರಿಯುವಂತಹ ಸ್ವರೂಪವೇ ಬದಲಾಗಿದೆ. ನೇತ್ರಾವತಿ ನದಿಯಲ್ಲಿ ನೀರಿನ ಹರಿವು ಹೆಚ್ಚಳ ಆಗ್ತಾ ಇದೆ. ರಭಸದಿಂದ ನೇತ್ರಾವತಿ ನದಿ ಹರಿತಾ ಇರೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ನೇತ್ರಾವತಿಯ ಹುಟ್ಟು ಅದಾದ ನಂತರ ನಾವು ಉಪ್ಪಿನಂಗಡಿ ಇರ್ಬೋದು ಅಥವಾ ಈ ಕಡೆ ಧರ್ಮಸ್ಥಳಕ್ಕೆ ಬಂದಾಗಲೂ ಕೂಡ ಈ ನೇತ್ರಾವತಿ ನದಿ ಹರಿಯುವ ಸ್ವರೂಪವನ್ನು ನೋಡ್ತೀವಿ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇವತ್ತು ರೆಡ್ ಅಲರ್ಟ್ ಇದ್ದು ಇಡೀ ಜಿಲ್ಲಾದ್ಯಂತ ಬೆಳಿಗ್ಗೆಯಿಂದಲೂ ಭಾರೀ ಮಳೆ ಆಗ್ತಾ ಇದೆ. ಅದರಲ್ಲೂ ಗ್ರಾಮೀಣ ಪ್ರದೇಶಗಳಲ್ಲಿ ನಿರಂತರ ಮಳೆ ಸುರಿಯುತ್ತಾ ಇದೆ. ಪ್ರಮುಖವಾಗಿ ಸುಳ್ಯ, ಬೆಳ್ತಂಗಡಿ ಜೊತೆಗೆ ಮೂಡಬಿದ್ರೆ ಈ ಭಾಗದಲ್ಲಿ ಹೆಚ್ಚಿನ ಮಳೆ ಆಗ್ತಾ ಇದೆ. ಹೀಗಾಗಿ ಇವತ್ತು ಇಡೀ ಜಿಲ್ಲಾದ್ಯಂತ ಶಾಲಾ ಕಾಲೇಜುಗಳಿಗೆ ಜಿಲ್ಲಾಧಿಕಾರಿ ರಜೆಯನ್ನು ಘೋಷಿಸಿದ್ದಾರೆ ಮುಂಜಾಗ್ರತಾ ಕ್ರಮವಾಗಿ. ಇದರ ಜೊತೆಗೆ ಪಶ್ಚಿಮ ಘಟ್ಟದಲ್ಲೂ ನಿರಂತರ ಮಳೆ ಆಗ್ತಾ ಇದೆ. ಹಾಗಾಗಿ ಎಲ್ಲ ಜೀವನದಿಗಳು ತುಂಬಿ ಹರಿತಾ ಇದೆ. ನಾವು ಮಂಗಳೂರಿನಲ್ಲಿರುವಂಥ ನೇತ್ರಾವತಿ ನದಿಯ ಮುಂಭಾಗದಲ್ಲಿದ್ದೇವೆ. ಈ ನದಿಯ ನೀರಿನ ಹರಿವನ್ನು ನೀವು ಗಮನಿಸುತ್ತಿದ್ದರೆ ಭಾಳಷ್ಟು ವೇಗವಾಗಿ ಹರಿತಾ ಇದೆ. ಪಶ್ಚಿಮ ಘಟ್ಟದಲ್ಲಿ ನಿರಂತರ ಮಳೆ ಆಗ್ತಾ ಇದೆ. ಅದರ ಜೊತೆಗೆ ಗ್ರಾಮೀಣ ಭಾಗದಲ್ಲೂ ಹೆಚ್ಚಿನ ಭಾರೀ ಮಳೆ ಆಗ್ತಾ ಇದೆ. ಹೀಗಾಗಿ ಎಲ್ಲ ನದಿಗಳಲ್ಲಿ ನದಿಯ ನೀರು ತುಂಬಿ ಹರಿತಾ ಇದೆ. ಹೀಗಾಗಿ ಸಮುದ್ರ ಸೇರಲಿಕ್ಕೆ ಹೋಗ್ತಾ ಇರುವಂಥ ನದಿಯನ್ನು ನಾವು ಗಮನಿಸುತ್ತಿದ್ದರೆ ನೇತ್ರಾವತಿ ನದಿ ತುಂಬಿ ಹರಿತಾ ಇದೆ. ಈ ಭಾಗದಲ್ಲಿ ಎಲ್ಲ ನೀರಿನ ಬಣ್ಣವೇ ಬದಲಾಗಿದೆ. ಅಂದರೆ ಪಶ್ಚಿಮ ಘಟ್ಟದಲ್ಲಿ ಹೆಚ್ಚಿನ ಮಳೆ ಆಗ್ತಾ ಇರೋದರಿಂದ ಅಲ್ಲಿ ಮಣ್ಣು ಸಮೇತವಾಗಿ ನೀರು ಹರಿದು ಬರ್ತಾ ಇದೆ ಸಮುದ್ರ ಸೇರಲಿಕ್ಕೆ. ಹಾಗಾಗಿ ಎಲ್ಲ ನದಿಯ ನೀರುಗಳು ಇದೇ ರೀತಿಯಾದಂಥ ಬಣ್ಣಕ್ಕೆ ತಿರುಗಿರುವಂಥದ್ದು, ಕೆಸರಿನ ಬಣ್ಣಕ್ಕೆ ತಿರುಗಿದೆ. ಹಾಗಾಗಿ ಭಾರೀ ಪ್ರಮಾಣದ ಮಳೆ ಆಗ್ತಾ ಇದೆ. ಇನ್ನೂ ಕೆಲ ದಿನಗಳ ಕಾಲ ಅಂದರೆ 9ನೇ ತಾರೀಕಿನವರೆಗೂ ನಿರಂತರವಾಗಿ ಭಾರೀ ಮಳೆ ಆಗುತ್ತೆ ಅನ್ನುವಂಥ ಒಂದು ಸೂಚನೆಯನ್ನು ಹವಾಮಾನ ಇಲಾಖೆ ನೀಡಿದೆ.